ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯುಲಾಜಿಕ್. ಇವತ್ತಿನ ಫಸ್ಟ್ ಕ್ಲಾಸ್ ಬಂದುಬಿಟ್ಟು ನವೋದಯ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮೆಂಟಲ್ ಅಬಿಲಿಟಿ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್. ಇವು ಭಿನ್ನತೆಯ ಪ್ರಶ್ನೆಗಳು. ಅಂದರೆ 4 ಆಕೃತಿಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ 3 ಆಕೃತಿಗಳು ಒಂದು ವಿಧದಲ್ಲಿ ಒಂದಂತ ಹೋಲುತ್ತೆ, ಬಟ್ ಉಳಿದ ಒಂದು ಚಿತ್ರ ಅವುಗಳಿಂದ ಡಿಫ್ರೆಂಟ್ ಆಗಿರುತ್ತೆ, ಅಂದರೆ ಭಿನ್ನವಾಗಿರುತ್ತೆ. ಸೊ ಹೀಗೆ ಭಿನ್ನ ಆಗಿರುವಂಥ ಒಂದು ಆಕೃತಿಯನ್ನು ನಾವು ಕಂಡುಹಿಡಿಬೇಕು. ಈಗ ಇಲ್ಲಿ ಕೊಟ್ಟಿರುವಂತಹ 4 ಚಿತ್ರಗಳನ್ನ ಸರಿಯಾಗಿ ಗಮನಿಸ್ರಿ. ಎ ಬಿ ಸಿ ಡಿ ಇದರೊಳಗೆ ಯಾವುದಾಗಿರ್ಬೋದು ಗುಂಪಿಗೆ ಸೇರಿದ ಚಿತ್ರ ಅಂದರೆ ಅದು ಆಪ್ಷನ್ ಸಿ ಆಗಿರುತ್ತೆ. ಯಾಕಂದರೆ ಎ ಬಿ ಡಿ ಚಿತ್ರಗಳಲ್ಲಿ ಸರ್ಕಲ್ನ ಕರೆಕ್ಟಾಗಿ ಹಾಫ್ ಮಾಡಿದ್ದಾರೆ, ಸಿ ಒಳಗೂ ಕರೆಕ್ಟಾಗಿ ಹಾಫ್ ಮಾಡಿದ್ದಾರೆ. ಆದರೆ ಬ್ಲ್ಯಾಕ್ ಡಾಟ್ಸ್ನ ಆ ಲೈನನ್ನು ಎರಡೂ ಸೈಡಲ್ಲೂ ಪ್ಲೇಸ್ ಮಾಡಿದ್ದಾರೆ. ಆದರೆ 3ನೇ ಚಿತ್ರದಲ್ಲಿ ಲೈನಿನ ಒಂದೇ ಬದಿಯಲ್ಲಿ ಒಂದೇ ಸೈಡಲ್ಲಿ ಏನು ಮಾಡಿದ್ದಾರೆ, ಬ್ಲ್ಯಾಕ್ ಡಾಟ್ಸ್ನ ಇಟ್ಟಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಏನು? ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸೊ ಇದರಲ್ಲಿ ಎ ಬಿ ಸಿ ಡಿ ನೋಡಿದ್ರಲ್ಲ, ಇದರಲ್ಲಿ ಆನ್ಸರ್ ಯಾವುದಿರ್ಬೋದು? ಸರಿಯಾಗಿ ಗಮನಿಸಬೇಕು ಚಿತ್ರನ. ಎ ಬಿ ಸಿ ಮೂರಲ್ಲೂ ಹೊರಗಡೆ ಯಾವ ಆಕೃತಿ ಇದೆ, ಯಾವ ಡೈಗ್ರಾಮ್ ಇದೆಯಲ್ಲ, ಅದೇ ಡೈಗ್ರಾಮನ್ನು ಒಳಗಡೆನೂ ಕೂಡ ರಚಿಸಿದ್ದಾರೆ. ಈ ಫಸ್ಟ್ ಎ ಅಲ್ಲಿ ಹೆಕ್ಸಗಾನ್ ಇದೆ, 2ನೇದ್ರಲ್ಲಿ ಸರ್ಕಲ್ ವೃತ್ತ ಇದೆ, 3ನೇದ್ರಲ್ಲಿ ಚೌಕ ಸ್ಕ್ವೇರ್ ಇದೆ. ಅದ್ರ ಒಳಗಡೆನೂ ಕೂಡ ಅದೇ ಆಕೃತಿಯನ್ನು ಬಿಡಿಸಿದ್ದಾರೆ. ಆದರೆ ಡಿ ಯಲ್ಲಿ, ಆಪ್ಷನ್ ಡಿ ಯಲ್ಲಿ ಟ್ರಯಾಂಗಲ್, ಹೊರಗಡೆ ತ್ರಿಭುಜ ಇದೆ, ಒಳಗಡೆ ರೆಕ್ಟ್ಯಾಂಗಲ್ ಆಯತ ಇದೆ. ಅದಕ್ಕೆ ಆನ್ಸರ್ ಡಿ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಈ ಇಷ್ಟು ಕ್ವೆಶನ್ಸಲ್ಲಿ ಆನ್ಸರ್ ಬಂದು ಎ ಆಗಿರುತ್ತೆ. ಯಾಕಂದರೆ ಕೊಟ್ಟಿರುವಂತಹ 4 ಚಿತ್ರಗಳಲ್ಲಿ ಯಾವ ಚಿತ್ರ ಇದು, ಯಾವ ಆಕೃತಿ? ಸ್ಕ್ವೇರ್ ಅಂದರೆ ಚೌಕ. 4 ಚೌಕಗಳಲ್ಲಿ 3 ಚೌಕ ಬಿ ಸಿ ಡಿ ಅಸಮವಾಗಿ ಭಾಗ ಆಗಿದೆ. ಆದರೆ ಎ ಚಿತ್ರದಲ್ಲಿ ಚೌಕ ಸಮವಾಗಿ ಭಾಗ ಆಗಿದೆ. ಅದಕ್ಕಾಗಿ ಆನ್ಸರ್ ಎ. ನೆಕ್ಸ್ಟ್ ಕ್ವೆಶನ್ ನೋಡಿದರೆ 4 ವೃತ್ತನ ಸರಿಯಾಗಿ ಗಮನಿಸಬೇಕು. ಎ ಬಿ ಸಿ ವೃತ್ತ ಸರಿಯಾಗಿ ಸಮವಾಗಿ ಭಾಗ ಮಾಡಿದ್ದಾರೆ. ಆದರೆ ಡಿ ವೃತ್ತನ ಅಸಮವಾಗಿ ಅನ್ಇಕ್ವಲ್ ಆಗಿ ಭಾಗನ ಮಾಡಿದ್ದಾರೆ. ಆದ್ದರಿಂದ ಆನ್ಸರ್ ಡಿ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಇಲ್ಲಿ ಮೇಲ್ಗಡೆ ಕೊಟ್ಟಿರುವಂತಹ ಪ್ರಶ್ನೆಯನ್ನು ಗಮನಿಸಿ. ಇದರೊಳಗೆ ಯಾವುದು ಆನ್ಸರ್ ಆಗಿರಬಹುದು? ಆನ್ಸರ್ ಎ ಆಗಿರುತ್ತೆ. ಯಾಕಂದರೆ ಬಿ ಸಿ ಡಿ ಚಿತ್ರವು ಸ್ಟ್ರೇಟ್ ಲೈನ್ಸಿಂದ ಅಥವಾ ಸರಳ ರೇಖೆಗಳಿಂದ ಆಗಿದೆ. ಆದರೆ ಆಪ್ಷನ್ ಎ ಅನ್ನೋದು ವೃತ್ತ, ಇದು ವಕ್ರ ರೇಖೆಗಳಿಂದ ಅಥವಾ ಕರ್ವ್ ಲೈನಿಂದ ಆಗಿದೆ. ಅದಕ್ಕೆ ಆನ್ಸರ್ ಎ ಆಗಿರುತ್ತೆ. ಇಲ್ಲಿ ನೆಕ್ಸ್ಟು ಥರ್ಡ್ ಕ್ವೆಶನ್. ನೆಕ್ಸ್ಟ್ ಕೆಳಗಿನ ಕ್ವೆಶನ್ ನೋಡಿ. ಕೆಳಗಿನ ಪ್ರಶ್ನೆಗೆ ಆನ್ಸರ್ ಯಾವುದಾಗಿರ್ಬೋದು? ಆಪ್ಷನ್ ಡಿ ಆಗಿರುತ್ತೆ. ಯಾಕಂದರೆ ಎ ಬಿ ಸಿಯಲ್ಲಿ ರೇಖೆಗಳು ಸಮಾನಾಂತರ ರೇಖೆಗಳಾಗಿದೆ, ಅಂದರೆ ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ಆದರೆ ಡಿ ಯಲ್ಲಿ ಎರಡೂ ಸರಳ ರೇಖೆಗಳು ಇಂಟರ್ಸೆಕ್ಟ್ ಆಗಿದೆ, ಅಂದರೆ ಒಂದಕ್ಕೊಂದು ಹಾದು ಹೋಗಿದೆ, ಛೇದವಾಗಿದೆ. ಆದ್ದರಿಂದ ಆಪ್ಷನ್ ಡಿ ಏನಾಗಿರುತ್ತೆ? ಆನ್ಸರ್ ಆಗಿರುತ್ತೆ. ಈಗ ಕೆಳಗಿನ ಪ್ರಶ್ನೆ ನೋಡೋದಾದರೆ, ಮುಂದಿನ ಪ್ರಶ್ನೆಯಲ್ಲಿ ಎ ಬಿ ಸಿ ಡಿ ಇವು ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಯಾವುದು ಗುಂಪಿಗೆ ಸೇರದ ಆಯ್ಕೆಯಾಗಿದೆ? ಇದರಲ್ಲಿ ಆನ್ಸರ್ ಆಪ್ಷನ್ ಎ. ಯಾಕಂದರೆ ಈ ಚಿತ್ರದಲ್ಲಿ ಮತ್ತು ಈ ಚಿತ್ರದಲ್ಲಿ ಹಾಗೂ ಇದರಲ್ಲಿ ಬ್ಲ್ಯಾಕ್ ಡಾಟ್ಸು ಏನಾಗಿದೆ, 2 ಚುಕ್ಕಿಗಳ ನಡುವೆ ಬಂದಿರುತ್ತೆ. ಆದರೆ ಆಪ್ಷನ್ ಎ ಯಲ್ಲಿ ಈ ಒಂದು ಕಪ್ಪು ಚುಕ್ಕಿ ಏನಿದೆ, ನಡುವೆ ಬಂದಿಲ್ಲ. ಆದ್ದರಿಂದ ಆಪ್ಷನ್ ಎ ಆಗಿದೆ ಆನ್ಸರ್. ಇಲ್ಲಿ ನೋಡಿ, ಬಿ ಸಿ ಡಿ ಯಲ್ಲಿ ಈ ಚುಕ್ಕಿ, ಇದು ಹಾಗೆ ಇದು 2 ಚುಕ್ಕಿಗಳ ಮಧ್ಯದಲ್ಲಿ ಇರಿಸಿದ್ದಾರೆ. ಆದರೆ ಆಪ್ಷನ್ ಎ ಯಲ್ಲಿ ಇಲ್ಲಿ ಮಧ್ಯದಲ್ಲಿ ಇಟ್ಟಿಲ್ಲ ಕಪ್ಪು ಚುಕ್ಕಿನ. ಆದ್ದರಿಂದ ಆಪ್ಷನ್ ಎ ಆಗಿರುತ್ತೆ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದರಲ್ಲಿ ಯಾವುದು ಗುಂಪಿಗೆ ಸೇರದ ಚಿತ್ರ?
ನೋಡಿ, ವಿಡಿಯೋ ಪಾಸ್ ಮಾಡಿ ನೋಡ್ಕೋಬೋದು. ಇದರಲ್ಲಿ ಯಾವ್ದು ಆನ್ಸರ್ ಅಂದರೆ ಆಪ್ಷನ್ ಬಿ. ಯಾಕಂದರೆ ಎ, ಸಿ, ಡಿ ಈ 3 ಚಿತ್ರಗಳಲ್ಲಿ 3 ಭಿನ್ನವಾದ ಆಕೃತಿಗಳನ್ನು, ಡಿಫ್ರೆಂಟ್ ಡೈಗ್ರಾಮ್ಸ್ನ ಅದರಲ್ಲಿ ಇಟ್ಟಿದ್ದಾರೆ, ಹೌದಲ್ವಾ? ಆದರೆ ಬಿ ಆಪ್ಷನ್ನಲ್ಲಿ 2 ಸ್ಕ್ವೇರ್ ಇದೆ, ಅಂದರೆ 2 ಚೌಕ ಇದೆ, ಮತ್ತೊಂದು ವಜ್ರಾಕೃತಿ ಇದೆ. ಆದ್ದರಿಂದ ಆನ್ಸರ್ ಬಿ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ಇಷ್ಟು ಸಮಸ್ಯೆ ಚಿತ್ರಗಳನ್ನ ನಾವು ಬಿಡಿಸಿದ್ವಿ. ಇನ್ನೂ ಹೆಚ್ಚಿನ ಕಾಂಪಿಟೇಟಿವ್ ಕ್ವೆಶನ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.